ನೀವು ನಂಬಲ್ಲ ಅಷ್ಟು ಒಳ್ಳೆಯ ಸುದ್ದಿಗಳು ನಿಮಗಿದೆ. ಕರ್ಕಾಟಕ ರಾಶಿಯ ಜುಲೈ ತಿಂಗಳ ಒಂದು ಭವಿಷ್ಯ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಜನ ಶಾಸ್ತ್ರದ ಮೂಲಕ ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಸಾಕ್ಷಾತ್ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಕಟೀಲು ದುರ್ಗಾ ಪರಮೇಶ್ವರಿ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ. ಬನ್ನಿ ನೋಡಿ, ಒಳ್ಳೆ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರ. ಆದರೆ 3-4 ತಿಂಗಳಿಂದ ಭಾಳಷ್ಟು ಬರೀ ನೋವುಗಳನ್ನೇ ಅನುಭವಿಸ್ಬಿಟ್ಟಿರ್ತೀರ. ಆದರೆ ಈ ಒಂದು ತಿಂಗಳಿನಿಂದ ನಿಮಗೆ ಭಾಗ್ಯದ ಬಾಗಿಲು ತೆರೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಭಾಳ ಶ್ರಮಜೀವಿಗಳಾಗಿರ್ತೀರ. ಅಷ್ಟೇ ನಿಮಗೆ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು ಒತ್ತಡ ಹೇರ್ತಾ ಇರ್ತಾರೆ, ಅಪಮಾನ ಮಾಡ್ತಾರೆ, ಅಗೌರವವನ್ನು ಉಂಟು ಮಾಡುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಇರ್ತಕ್ಕಂಥವರು ಇರ್ತಾರೆ. ಆದರೆ ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು, ನಿಮ್ಮ ಕಾಯಕವನ್ನು ನೀವು ದೇವರನ್ನು ಕಾಣ್ತಾ ಹೋಗಿ ನಿಮ್ಮ ಕಾಯಕವನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಅವ್ರು ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿಕೊಂಡ್ರು ಅಂತ ಕೇಳಿಕೊಂಡು ಈ ತಿಂಗಳು ಪೂರ್ತಿ ನೀವು ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಶುಭ ಸುದ್ದಿಗಳು ಬರೋದಿಲ್ಲ. ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮಗೆ ಯಾರು ಏನೇ ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವರಿಂದ ನಿಮಗೆ ಲಾಭವಿಲ್ಲ. ನಿಮ್ಮ ಕೆಲಸದ ಮೇಲೆ ನೀವು ಆದಷ್ಟು ಒತ್ತನ್ನು ಕೊಟ್ಟರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, 1.5 ವರ್ಷದಲ್ಲಿ ಕೆಲಸ ಸ್ಥಳದಲ್ಲಿ ಭಾಳಷ್ಟು ಹಿಂಸೆಗಳನ್ನು ಕೊಟ್ಬಿಟ್ಟಿರ್ತಾರೆ, ಭಾಳಷ್ಟು ಅಗೌರವವನ್ನು ಉಂಟು ಮಾಡಿಬಿಟ್ಟಿರ್ತಾರೆ. ಆದರೆ ಭಾಳಷ್ಟು ರೀತಿಯಾದಂತಹ ಸಮಸ್ಯೆಗಳ ಮೇಲೆ ನಿಮ್ಮ ಮೇಲೆ ಹೇರ್ಬಿಟ್ಟಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಸರಿಯಾದಂಥ ಉತ್ತರವನ್ನು ನೀವು ಕೊಡುವಂಥ ಸಮಯ, ಕಾಲಾವಕಾಶ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಿಕ್ಕಿದೆ. ಮತ್ತು ಭಾಳಷ್ಟು ಮಾನಸಿಕವಾಗಿ ನಿಮ್ಮನ್ನು ಭಾಳಷ್ಟು ಕುಗ್ಗಿಸ್ಬಿಟ್ಟಿದ್ರು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ. ಹಾಗಾಗಿ ಭಾಳಷ್ಟು ಚಂಚಲ ಮನಸ್ಸು ನಿಮ್ಮಲ್ಲಿ ಇರೋದರಿಂದ ಏನಾಗ್ಬಿಡುತ್ತೆ, ಮನಸ್ಸಿನ ನಿಯಂತ್ರಣವನ್ನೇ ತಪ್ಪೋಗ್ಬಿಟ್ಟಿತ್ತು. ಕೆಲಸನೇ ಬಿಟ್ಬಿಟ್ಟು ಯಾವುದಾದ್ರೂ ಒಂದು ಹೇಗೋ ಒಂದು ಎಲ್ಲ ಇರೋವಂಥ ಒಂದು ಒಳ್ಳೆ ಜಾಬ್ನ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಸಣ್ಣ ಹುದ್ದೆಯನ್ನು ಮಾಡಿಬಿಡಬೇಕು ಅನ್ನುವಂಥ ಮಟ್ಟಕ್ಕೆ ನೀವು ಇಳಿದುಬಿಟ್ಟಿದ್ರಿ. ಆದರೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ತಿಂಗಳಿಂದ ನಿಮಗೆ ಯಶಸ್ಸು ಮತ್ತು ಅಧಿಕವಾದಂಥ ಕಠಿಣ ಪರಿಶ್ರಮ, ಏನು 1.5 ವರ್ಷದಿಂದ ಒಂದು ಕಠಿಣ ಪರಿಶ್ರಮವನ್ನು ಪಟ್ಟಿರ್ತೀರ ನೋಡಿ, ಆ ಪರಿಶ್ರಮಕ್ಕೆ ಒಂದು ಒಳ್ಳೆಯ ಉತ್ತರವನ್ನು ಸಿಗುವಂಥ ಸಾಧ್ಯತೆ ಇದೆ. ಭಾಳ ಹಠವಾದಿಯಾಗಿರ್ತೀರ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಒಂದು ನಿಮಗೆ ತೊಂದರೆಯನ್ನು ಕೊಟ್ಟಿದ್ರೂ ಕೂಡ ಅಷ್ಟೇ ನೀವು ಒಂದು ಕಲ್ಲಿನ ಬಂಡೆ ರೀತಿಯಲ್ಲೇ ಆಗಿಬಿಟ್ಟಿರ್ತೀರ. ಆದರೆ ಈ ಒಂದು ತಿಂಗಳಿನಿಂದ ನಿಮಗೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ನಾನಾ ರೀತಿಯಾದಂಥ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ತಿಂಗಳ ಪ್ರಾರಂಭದಲ್ಲೇ ಯಾವುದೇ ಒಂದು ಸಹಿಯನ್ನು ಹಾಕಬೇಕಾದ್ರೆ ಆದಷ್ಟು ಎಚ್ಚರಿಕೆಯಿಂದ ಹಾಕಬೇಕು. ಇಲ್ಲದಿದ್ದರೆ ಬಹಳಷ್ಟು ಸಮಸ್ಯೆಗೀಡು ಮಾಡುವಂಥ ವ್ಯಕ್ತಿಗಳು ಇರ್ತಾರೆ. ತಿಂಗಳ ಪ್ರಾರಂಭದಲ್ಲಿ ಸಾಮಾನ್ಯ ರೀತಿಯಾದಂಥ ಫಲ ಇರುತ್ತೆ, ಓಕೆನಾ. ತಿಂಗಳ ಅಂತ್ಯಕ್ಕೆ ನಿಮಗೆ ಬಹಳಷ್ಟು ಲಾಭದಾಯಕವಾಗಿ ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರ ನೋಡಿ, ಒಂದು ಒಳ್ಳೆ ಸ್ಥಾನ ಗಳಿಸಬೇಕು, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ, ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ನೋಡಿ, ತಿಂಗಳ ಪ್ರಾರಂಭದಲ್ಲಿ ಅಂತಹ ಒಳ್ಳೆಯ ಫಲಗಳಿರೋದಿಲ್ಲ. ಆದರೆ ತಿಂಗಳ ಅಂತ್ಯದಲ್ಲಿ ಶ್ರಮಕ್ಕೆ ತಕ್ಕಂತಹ ಫಲ ನಿಮಗೆ ಸಿಗುತ್ತದೆ. ಮತ್ತು ಮೇಲಧಿಕಾರಿಗಳಿಂದ ಭಾಳಷ್ಟು ಬೆಂಬಲವೂ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಹಾಗಾಗಿ ಅಂಥವ್ರ ಬಗ್ಗೆ ಚಿಂತೆ ಮಾಡದೆ ನಿಮ್ಮ ಕೆಲಸದ ಮೇಲೆ ನೀವು ಆದಷ್ಟು ಫೋಕಸ್ ಮಾಡ್ತಾ ಹೋಗಿ, ನಿಮಗೆ ಬಹಳಷ್ಟು ರೀತಿಯಾದಂಥ ಉತ್ತಮವಾಗಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡಿ, ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಆದಷ್ಟು ಅನಗತ್ಯವಾದಂಥ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಅವಾಯ್ಡನ್ನು ಮಾಡಿದ್ರೆ ನಿಮಗೆ ಭಾಳಷ್ಟು ಒಳ್ಳೆಯದು. ಮತ್ತು ತಿಂಗಳ ಮಧ್ಯದಿಂದ ಹಳೆಯ ಬಾಕಿಗಳು ಕೈ ಸೇರುವಂಥ ಸಾಧ್ಯತೆ ಇದೆ. ಅಂದರೆ 15ನೇ ತಾರೀಕಿನ ನಂತರ ಹಳೆಯ ಬಾಕಿಗಳು ಕೈ ಸೇರುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಇದ್ದರೆ, ಅಥವಾ ಅದಕ್ಕೆ ಸಾಕಷ್ಟು ದುಡ್ಡುಗಳು ಬೇಕು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದರೆ, ತಿಂಗಳ 15ನೇ ತಾರೀಕಿನ ನಂತರ ದೊಡ್ಡ ಮೊತ್ತದಲ್ಲಿ ಸಾಲ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ನಿಮ್ಮ ಯೋಗ್ಯತೆ ಮೀರಿ ಸಾಲ ಮಾಡಲಿಕ್ಕೆ ಹೋಗಬೇಡಿ, ಅದು ನಿಮಗೆ ಬಹಳಷ್ಟು
ತೊಂದರೆಗೀಡು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಮಾತ್ರ ಸಾಲ ಮಾಡಿ, ಅಥವಾ ಮನೆ ತಗೊಳ್ಳೋದಕ್ಕೆ ಮಾತ್ರ ಸಾಲವನ್ನು ಮಾಡಿ, ಅಥವಾ ಅನವಶ್ಯಕವಾದಂತಹ ವಿಚಾರಗಳಿಗೆ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಕೈ ಹಾಕುವಂತಹ ಸಾಧ್ಯತೆ ಇದೆ. ಅದು ನಿಮ್ಮ ಜೀವನವನ್ನೇ ಸ್ವಲ್ಪ ಲೈಫ್ ಟರ್ನ್ ಆಗುವಂತಹ ಸಾಧ್ಯತೆಯು, ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಹಣ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಅದು ಯಾವ ಕ್ಷೇತ್ರದಲ್ಲಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮುಂದಿನ ವಿಚಾರಧಾರೆ ಬಂದು ವಿಶೇಷವಾಗಿ ವ್ಯಾಪಾರಸ್ಥರು. ನೋಡಿ, ವ್ಯಾಪಾರಸ್ಥರು ತಿಳಿದುಕೊಳ್ಳಬೇಕಾದಂಥ ವಿಚಾರಗಳೇನಪ್ಪ ಅಂತ ಹೇಳಿದರೆ ಭಾಳಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಯಾರಿಗಪ್ಪ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ದೊಡ್ಡ ಪ್ರಮಾಣದಲ್ಲಿ ಒಂದು ಬ್ರೋಕರೇಜ್ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಾರೆ. ಹೊಸ ವ್ಯಾಪಾರ ಮಾಡಬೇಕು ಅಂತ ಅಂದುಕೊಂಡಿದ್ರೆ, ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆ ಇನೋವೇಷನ್ ಇಟ್ಕೊಂಡು ಅದರಿಂದ ನನ್ನ ಜೀವನವೇ ಲೈಫ್ ಟರ್ನ್ ಆಗಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಯಾರ್ಯಾರು ರೂಪಿಸ್ಕೊಂಡಿರ್ತಾರೋ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭ. ಅಥವಾ ಕೃಷಿಯಲ್ಲಿ ಬಹಳಷ್ಟು ಒಲವು ಬರುವಂತಹ ಸಾಧ್ಯತೆ ಇದೆ. ಒಂದು ಹೈನುಗಾರಿಕೆಯನ್ನು ಮಾಡೋದಾಗಿರ್ಬೋದು, ಪಶುಸಂಗೋಪನೆಯನ್ನು ಮಾಡೋದಾಗಿರ್ಬೋದು, ಆ ಮಾಡುವಂತಹ ಅವಕಾಶಗಳು ನಿಮಗೆ ಈ ಒಂದು ತಿಂಗಳಿನಲ್ಲಿ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅದು ಯಾವಾಗೋ ಮಾಡಬೇಕಂತ ಅಂದುಕೊಂಡಿರ್ತೀರ, ಆದರೆ ಈ ತಿಂಗಳಿನಲ್ಲಿ ಆ ಕನಸು ನೆರವೇರುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಷೇರು ಮಾರ್ಕೆಟೇ ಆಗಿರ್ಬೋದು ಅಥವಾ ಬೆಟ್ಟಿಂಗ್ ಆಗಿರ್ಬೋದು, ಸಡನ್ನಾಗಿ ಸ್ವಲ್ಪ ಭಾಳಷ್ಟು ಲಾಭ ಬರುವಂತಹ ಸಾಧ್ಯತೆ ಇದೆ. ಆ ಲಾಭ ಬಂತು ಅಂತ ಹೇಳಿಬಿಟ್ಟು ಹೆಚ್ಚಿಗೆ ದುಡ್ಡನ್ನು ಹಾಕಿ ದುಡ್ಡುಗಳನ್ನ ಕಳೆದುಕೊಳ್ಳಬೇಡಿ. ಕಳೆದುಕೊಂಡ್ರೆ ನೀವೇ ಹೊಣೆಗಾರರಾಗ್ತೀರಾ. ಆದಷ್ಟು ಷೇರು ಮಾರುಕಟ್ಟೆ ಆಗಿರ್ಬೋದು ಅಥವಾ ಬೆಟ್ಟಿಂಗ್ ಆಡೋರು ಸ್ವಲ್ಪ ಆದಷ್ಟು ನೀವು ಇದರಿಂದ ಈ ಒಂದು ವ್ಯವಹಾರದಿಂದ ಸ್ವಲ್ಪ ಹಿಂದೆ ಸರಿಯೋದು ಬಹಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಜೀವನವು ಕೂಡ ಇರತಕ್ಕಂಥದ್ದು. ಮತ್ತು ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಅಂಕವನ್ನು ಗಳಿಸಿ ಒಂದು ಒಳ್ಳೆಯ ಗೌರವವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಬಹಳಷ್ಟು ಸಂತೋಷದಾಯಕವಾಗಿ ಮತ್ತು ಆನಂದದಾಯಕವಾಗಿ ಇರುವಂತಹ ಒಂದು ಸೂಚನೆಗಳು ಬರುತ್ತೆ. ಮತ್ತು ಮಕ್ಕಳ ಬಗ್ಗೆ ಏನಾದರೂ ಒಂದು ಒಳ್ಳೆಯ ಬರ್ತ್ಡೇ ವಿಶಸ್ಗಳನ್ನು ಮಾಡೋದಾಗಿರ್ಬೋದು, ಅಂತಹ ಒಂದು ಒಳ್ಳೆಯ ಶುಭ ಸಮಾರಂಭಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅಥವಾ ಮಕ್ಕಳಿಗೆ ವಿವಾಹ ಆಗಿಲ್ಲ ಅಂತ ಹೇಳಿದ್ರೆ ಅಂಥವರಿಗೆ ವಿವಾಹ ಯೋಗಗಳು, ನಿಮ್ಮ ತಂದೆ ತಾಯಿದು ಕಟಕ ರಾಶಿಯವರಾಗಿದ್ದರೆ ಮಾತ್ರ ನಿಮ್ಮ ಮಕ್ಕಳಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಮದುವೆ, ಇನ್ನು ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅಂಥವರಿಗೆ ಕಂಕಣ ಭಾಗ್ಯಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸೂಕ್ತವಾದಂತಹ ಸಂಬಂಧಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ಮಿಶ್ರ ಫಲದಿಂದ ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಬಂದರೂ ಕೂಡ ಆದಷ್ಟು ಪರಸ್ಪರ ಕುಳಿತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ತಿಂಗಳ ಕೊನೆಯಲ್ಲಿ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ. ಬಹಳಷ್ಟು ದಿನಗಳಿಂದ ನಿಮ್ಮ ಪ್ರೇಯಸಿ ಸಿಕ್ಕಿರಲಿಲ್ಲ ಅಂದರೆ ಈ ತಿಂಗಳಿನಲ್ಲಿ ಸಿಕ್ಕಿ ಬಹಳಷ್ಟು ಸಂತೋಷದಿಂದ ಇರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಆಗುವಂತಹ ಸಾಧ್ಯತೆ ಇದೆ. ಹಳೆಯ ಕಾಯಿಲೆಗಳೆಲ್ಲ ದೂರವಾಗಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರುತ್ತೀರಾ. ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹರಿಸ್ಕೋತೀರಾ ಅಥವಾ ವೈದ್ಯರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ. ಇಷ್ಟು ಜುಲೈ ತಿಂಗಳ ಒಂದು ಭವಿಷ್ಯ ಕರ್ಕಾಟಕ ರಾಶಿ. ಆದಷ್ಟು ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಕಟೀಲು ದುರ್ಗಾ ಪರಮೇಶ್ವರಿ ಎಂದು ಕಮೆಂಟ್ ಮಾಡಿ. ಈ